ಗ್ರೂಪಲ್ಲಿ ಒಬ್ಬ ಇರ್ತಾನಂತಲ್ಲ ಅದಿವ್ರೆ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಪುಳ ಪುಳ ಅಂತ ಐತಲ್ಲ ಕಾಲಿಟ್ರೆ ನೆಕ್ಸ್ಟ್ ವರ್ಷ ಮದುವೆಯಲ್ಲಿ ಅಂತ ಬೇಡ್ಕಂಡೆ. ಒಳ್ಳೆ ಸಂಪ್ರದಾಯ ಅಂತ ಹುಡುಗಿನ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ನಿಧಿ. ವೆಲ್ಕಮ್ ಟು ನಿಧಿ ಫೋಟೋಗ್ರಫಿ ಯೂಟ್ಯೂಬ್ ಚಾನಲು. ಸೊ ಇವತ್ತು ನಾವು ಬೆಳಿಗ್ಗೆ 6 ಗಂಟೆ ಆಗಿದೆ. ಸೊ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲಿಗೆ ಅಂದರೆ 2025ರಲ್ಲಿ ಫಸ್ಟು ಟೆಂಪಲ್ ಹೋಗ್ತಾ ಇರೋದು ನಾನು ನನ್ನ ಫ್ರೆಂಡ್ಸು. ಹಂಗೆ ಈ ವರ್ಷದ ಮೊದಲನೇ ವ್ಲಾಗು ಇದು. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಟೆಂಪಲ್ದೊಂದು ಹರಕೆ ಇತ್ತು ಅಂತ ಹೋಗ್ತಾ ಇದ್ದೀವಿ ಇವತ್ತು ಹರಕೆ ತೀರ್ಸೋಕ್ಕೆ. ಸೊ ಹಂಗೆ ಬೇಡಿಕೆಗಳು ಇದೆ. ಈ ವರ್ಷದಲ್ಲಿ 2025ರಲ್ಲಿ ಏನೇನು ಅಂದ್ಕೊಂಡಿದ್ದೀವೋ ಅದೆಲ್ಲ ಆಗಲಿ ಅಂತ ಒಂದು ಕೋರಿಕೆ ಇಡಕ್ಕೆ ಹೋಗ್ತಾ ಇದ್ದೀವಿ. ಯಾರಿದು? ಯಾರು ಬಾಸ್ ಅವರು? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಅವ್ರನ್ನ BR ಅಂಬೇಡ್ಕರ್ ಅಂತ ಕರೀತಾರೆ. ನಿಮ್ಮಂತ ಐವಾನ್ಗಳಿಗೆಲ್ಲ ಗೊತ್ತಿರಲ್ಲ ಅವರು. ಸೊ ಎಲ್ಲ ಗ್ರೂಪಲ್ಲಿ ಒಬ್ಬ ಇರ್ತಾನಂತಲ್ಲ ಅದಿವ್ರೆ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಯಾಕೆ ಅಂತ ಆಮೇಲೆ ಹೋಯ್ತಾ ಗೊತ್ತಾಯ್ತದೆ. ಇವನೇ ಅವನು. ಎಲ್ಲರ ಗ್ರೂಪಲ್ಲಿ ಒಬ್ಬ ಇರ್ತಾನಂತಲ್ಲ, ನಮ್ಮ ಗ್ರೂಪಲ್ಲಿ ಒಬ್ಬ ಅವನೇ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ವೆಲ್ಕಮ್ ಟು ಮೈಸೂರು. ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಪ್ಯಾಲೇಸ್. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಫೋನ್ ಇಟ್ಕೊಬಿಟ್ಟವ್ರೆ. ಮಕ್ಕ ನೋಡ್ದಿ ಹೋಗೋ ಮಮ್ಮಿ ಅಷ್ಟೇ. ನಿಲ್ಲಿಸ್ತಾ ಎಲ್ಲರೂ ಕಾಫಿ ಕುಡಿಮ. ಬುದ್ಧಿಗಿದೆ ಆಯ್ತಾ? ಹೆಸರೆಲ್ಲ ಹೇಳೋದು. ಕಾಫಿ ಕುಡಿದೆ, ಟೀ ಕುಡಿದೆ, ತಲೆ ತಿಂತಾ ಇದೆಯಾ? ಮದ್ದೂರಲ್ಲಿ ಕುಡಿದೆ, ಚನ್ನಪಳ್ಳಿ ಕುಡಿದೆ, ರಾಮನಗರ ಕುಡಿದೆ. ಅದೇನ್ ಟಾನಿಕ ಕುಡಿದ್ರೆ ಶಕ್ತಿ ಬರಕ್ಕೆ? ಬೈಸಿಂದ ಲೆಟ್ಸ್ ಗೋ. ಫಸ್ಟ್ ಟೆಂಪಲ್. ನಾನು ನಿಲ್ಲಿಸ್ತಿರ್ಲಿಲ್ಲ ಅಂದ್ಬಿಟ್ಟು ಹಾಗೆ ಹೋಯ್ತಾ ಇದೆಯಾ? ಫಸ್ಟ್ ಟೆಂಪಲ್. God is great. Another is next. Okay. ನೀನು ಇಂಗ್ಲೀಷ್ಗೆ ಅದು ಆಗ್ತಾ ನಿಲ್ಸಲ್ಲಿ ಮುಂದೆಗಡೆ ಎಲ್ಲರೂ ಅಲ್ಲಿ ಮುಂದೆ ಲೆಫ್ಟ್ ಸೈಡಲ್ಲಿ ಹೋಟ್ಲ್ ಸಿಗ. No. ಕಾಂಪೌಂಡ್ ಆಗಿತ್ತು ತಕ್ಷಣ No stopping. Only driving. ಕಂಟೆಂಟ್ ಮಾಡ್ತಾರೆ ಗೊತ್ತಾಯ್ತಾ? ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ನಮಗೂ ಕಾಲ ಬರ್ತದೆ ಮಗ. ಎಲ್ರು ಕಾಲಲ್ಲಿ ಇರ್ತದೆ ಕಾಲ ಮರೇ. ಏನಿಲ್ಲ. ಏನು ಹೇಳ್ಬೇಕು ಬರ್ಬೇಡ ಮರೇ ನೀನು. ಬರೀ ಡೌಗಳು ನಿಂದ. ಇಲ್ಲೊಬ್ರು ಅವರೇ ಬಾಸು. ದೇವಸ್ಥಾನ ಹತ್ ಕಡೆಗೆ ಅಂತ ಜಾಗ ತೋರಿಸ್ತವ್ರೆ. ಬರೀ ಇಂಥದೆಯ. ಸೊ ಕಾಫಿ ಕೊಡಿಸ್ಲಾ ಅಂತ ಹಂಗಿಂಗ್ ಆಡ್ಕೊಂಡು ಕೊನೆಗೆ ದೇವಸ್ಥಾನ ಕರ್ಕೊಂಬಂದವನೆ. ಇಲ್ಲಾರು ನಿಲ್ಸ್ಲ ಹೋಲಿ ನಿಲ್ಲಿಸ್ತೀನಿ ಬನ್ನಿ. ಕಾಫಿ ಕುಡ್ಕೊಂಡು ಹೋಮ ಮಗ ಡೈರೆಕ್ಟ್ ಒಳಗಡೆ ಹಾಕಿದ್ರೆ ಅಲ್ಲಿ ಬೇರೆ ಟ್ಯಾಕ್ಸ್ ಅಲ್ಲಲ್ಲಲ್ಲಲ್ಲಲ್ಲಲ್ಲ, ಪಾರ್ಕಿಂಗ್ ಅಲ್ಲೇ ಹಾಕ್ಬೇಕು. ಇದೇನೋ ಒಳ್ಳೆ ಇದೇನೋ ಒಳ್ಳೆ ಅಲ್ಲ, ಅದು ಒಳ್ಳೆ. ಅದು ಹ್ಞೂ ಮಗ. ರೈಟ್ ತಗೋ, ಬಲಕ್ಕೆ ತಿರುಗಿ. ಇಲ್ಲೇ ತಗೋಣ. ಇಲ್ಲೇ ತಗೋಬೇಕು. ಕೋಲ್ಡ್ ಐತೆ ಈಗ ಗೊತ್ತಾಯ್ತು. ಹೊಗೆ ಬತ್ತೈತೆ ನೋಡಿ ನೀರ್ ಮೇಲೆ. ಅದು ಇಬ್ನಿ ಮಗ ಅದು. ಯಪ್ಪ ಪುಳ ಪುಳ ಅಂತ ಐತಲ್ಲ ಕಾಲಿಟ್ರೆ. ಅಲ್ಲ ಕಣ, ಜಾರುತ್ತೆ ಕಣ ಅದು. ಫುಲ್ ಸೈಕ್ ಅದ ಈಗ. ಬಾಯ್ ಏನು ಮಾಡಕ್ಕಾಗಲ್ಲ. ಮೊಬೈಲ್ ದುಡ್ಡು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬೀಳದ್ ಬಿದ್ಬಿಟ್ಟು ಬೇಡ ಕಣೋ, ಬೇಡ. ನಾನು ಲೋ ಅಂತಾನೆ ಎಂತಾನೆ ಇವನು ಕಾಲ್ ಮಡಗ್ತಾರ ರಪ್ಪ ಅಂತ ಬಿದ್ದ. ಅಲ್ಲ ಬೀಳದ್ ಬೀಳ್ಬಿಟ್ಟು ಅವನೇ ಜೋಸಲ್ಲಿ ಹೇಳ್ತಾವನೆ. ಫುಲ್ ಮುಳುಗ್ದೆ. ನೀನ್ ವಿಡಿಯೋ ಮಾಡು ಅಂದ್ರೆ ಈಗ ವಿಡಿಯೋ ಮಾಡ್ತಾವನೆ, ಅವಾಗ ವಿಡಿಯೋ ಮಾಡು ಅಂದ್ರೆ ಮುಳುಗ್ದೆ. ಏನೋ ಬೀಳ್ತಾರೆ ಅಂತ ನನಗೇನು ಕಾನ್ಸೆಪ್ಟ್ ಬಿದ್ದಿತ್ಲಾ. ಈ ಕಡೆ ಬೀಳಲ್ಲ, ಒಟ್ಟ ವಿಡಿಯೋ ಮಾಡ್ಬೇಕಿತ್ತು ಅಷ್ಟೇ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಇವಾಗ ನಾನು ತೋರಿಸ್ತಾ ಇರೋ ಲೊಕೇಶನ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ. ಸೊ ಇದೇ ಟೆಂಪಲೆಲ್ಲ ನಂದು ಹರಕೆ ಇದ್ದಿದ್ದು. ಸೊ ಅದಕ್ಕೆ ಇಲ್ಲಿಗೆ ಬಂದ್ವಿ.
ಶರೀರ ಕೊಡಿ ಹಾಂ ಎಷ್ಟು 40 ಅಲ್ವಣ? ಚಿಕ್ಕ ಮಕ್ಕಳು 30 ರೂಪಾಯಿ, ದೊಡ್ಡವ್ರದ್ದು 40 ರೂಪಾಯಿ. ಜನನೇ ಇಲ್ಲ, ಫುಲ್ಲು ಖಾಲಿ 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 ಖಾಲಿ. ಆರಾಮ್ ದರ್ಶನ ಮಾಡಿಕೊಂಡು ಬರ್ಬೋದು ಇವತ್ತು. ಗುಡ್ಲ ಓಲಿ ಬಿಡೋದು ಬಿದ್ದೆ, ಬೀಳೋದು ಬಿತ್ತಲ್ಲ ನನಗೆ. ನಂಗೆ ನಗು ತೊಡೆಯಕ್ಕೆ ಆಯ್ತಲ್ಲ ಅದನ್ನ ಬಿದ್ದೋಗ್ಬಿಟ್ರು ಅಂತ. ಡೈರೆಕ್ಟ್ ಎಂಟ್ರಿ ಹಿಂಗೆ ಹೋಗ್ಬಿಡೋಣ. ಜನ ಯಾರು ಇಲ್ವಲ್ಲ, ಮಾತ್ರ ಇಲ್ಲಿ ಕ್ಲೋಸ್ ಮಾಡ್ತಾರೆ. ಡೈರೆಕ್ಟ್ ಎಂಟ್ರಿ. ಈಗ ಬೆಲ್ಟ್ ಹಾಕಿಲ್ಲ ರಂಜೆ, ಪ್ಯಾಂಟ್ ಬೇರೆ ಲೂಸ್ ಆಗೈತೆ ನನಗೆ. ಈಗ ಬೆಲ್ಟ್ ಹಾಕಿಲ್ವಾ? ಬೆಲ್ಟ್ ಬೇರೆ ತಂದಿಲ್ಲ. ಖಾಲಿ ಖಾಲಿ ದೇವಸ್ಥಾನನೇ ತುಂಬಾ ಖಾಲಿ. ಒಳಗೆ ಬಂದರೆ ಬೆಚ್ಚಕೈತೈತೆ ನೋಡಿ ದೇವಸ್ಥಾನದೊಳಗೆ. ಜಾಸ್ತಿ ಮುಂದೆ ಹೋದ್ರೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ, ಬೈತಾರೆ. ಇಷ್ಟಕ್ಕೆ ನಿಲ್ಲಿಸ್ಬೇಕು. ಡೈರೆಕ್ಟ್ ಇನ್ನು ಗರ್ಭಗುಡಿ. ದರ್ಶನಕ್ಕೆ ದಾರಿ. ಸೊ ಇಲ್ಲಿಗೆ ವಿಡಿಯೋ ಇವಾಗ ಸ್ಟಾಪ್ ಮಾಡಬೇಕು. ಸೊ ದಕ್ಷಿಣ ಕಾಶಿ ಅಂತಲೇ ಹೆಸರುವಾಸಿಯಾಗಿರುವ ನಂಜನಗೂಡಿಗೆ ಬಂದು ಸೊ ಆರಾಮಾಗಿ ದರ್ಶನ ಮುಗೀತು. ಸ್ವಾಮಿ ಶ್ರೀಕಂಠೇಶ್ವರ ಸ್ವಾಮಿದು ನೀಟಾಗಿ ಯಾವುದೇ ಅಡೆತಡೆಗಳಿರಲಿಲ್ಲ, ನೀಟಾಗಿ ದರ್ಶನ ಮಾಡಿದ್ವಿ. ನೀರಲ್ಲಿ ಬಿದ್ದು ಚಳಿ ಜಾಸ್ತಿ ಆಗದೆ ಅಂತ ಬಿಸಿಲು ಕಾಯ್ತಾ ಕೂತವನೆ ಕೊರ್ಮ. ನಾವೆಲ್ಲನ ಹಾಕ್ತೀವಿ. ಬೆಳಗ್ಗೆನೆ ಬಿಸಿಲು ಆದ್ರೂ ನಾವು ಇಲ್ಲಿ ಮಂಟಪದಾಗ ಬಂದು ಕೂತಿದ್ದೀವಲ್ಲ, ರಾಂಗ್ ತಾನೇ ಇದೆ. ಇಲ್ಲ, ನಮ್ಮ ರೈಟ್ ಮುಂದೆ ಮಂಟಪ ಆದ್ರೂ ಮಗ ಜನ ಇದ್ದಾಗ ಬರೋಕ್ಕೆ ಒಂಥರ ಕೆಳಗೆ ಕೂತ್ಕೋಬೇಕು. ಗೇಟ್ ಆಗೈತೆ ಕೈಗೆ ಗೊತ್ತೈತೆ ನಡುಗು ಗಡ ಗಡ ಅಂತ ಗೇಟ್ ಆಗೈತೆ. ಈಗ ಅದಕ್ಕೆ ನೆಲ ನೋಡ್ಕೊಂಡು ಹೋಗ್ಬೇಕು ಅನ್ನೋದು, ಆ ಕಡೆ ಈ ಕಡೆ ನೋಡೋದು ಬಿಟ್ಟು ನೆಲ ಏನ್ ಮಾಡ್ತೀಯಪ್ಪ, ಎಲ್ಲ ದೇವ್ರ ಲೈಹಿ ಮೈಮೆ. ಸ್ಯಾಟರ್ಡೆ ಆದರೂ ವೀಕೆಂಡ್ ಇದ್ರೂ ನೋಡು ಯಾರು ಜನ ಇಲ್ಲ. ಇಷ್ಟೇ ಇಷ್ಟು ಅದೇ ಹುಣ್ಣಿಮೆ, ಸೋಮವಾರ ಅವರು ಅದೇ ಹುಣ್ಣಿಮೆ ನಂಜುಂಡೇಶ್ವರನ ವಾರ ಸೋಮವಾರ ಅಲ್ಲೇನು, ಅದೇ ಹುಣ್ಣಿಮೆ ಆದರೆ ಇಲ್ಲಿ ಕಾಲಿಕಾಗಿ ಜಾಗ ಇರಲ್ಲ, ಫುಲ್ಲು ಗೇಟೆಲ್ಲ ಫುಲ್ಲಾಗಿರ್ತದೆ. ಧರ್ಮ ದರ್ಶನಕ್ಕೆ ಹೋಗಿ ಇಲ್ಲ ಕಾಸು ಕೊಟ್ಟು ಹೋಗ್ಬೇಕಲ್ಲಿ ನಾವು. ಹೌದು. ಬಾಳೆಹಣ್ಣು ಹಿಂಗಿರಲ್ಲ ಮಗ. ನಿಮಿಷ ಬಾಳೆಹಣ್ಣ ತೇರ್ಗೆ ಸಿಕ್ಕಿದ್ದು, ತೇರು ತೋರ್ಸಕ್ಕೆ ಅಲ್ಲ, ಬಾಳೆಹಣ್ಣು ಅಂತವನೆ. ಬಾಳೆಹಣ್ಣು ನಿಂಬೆ ಹಣ್ಣು ಹೇಳ್ತಾ ಇದ್ದಾನೆ. ನಿಂಬೆ ಇಲ್ಲ ಅವಾಗ ಎಷ್ಟೊಂದು ಜನ ಉಳಿಸೇವೆ ಮಾಡ್ಕೊಂಡು ಅಲ್ಲಿಂದ ಬರೋರು ಈ ರೋಡ್ಗೆ ಸ್ನಾನ ಮಾಡ್ಕೊಂಡು, ನಾನು ಮಾಡಿದ್ದೀನಪ್ಪ ಉಳಿಸೇವೆ 3 ರೌಂಡು. ದೇವಸ್ಥಾನ ಮಾಡ್ತಾರೆ ಈಗಲೂ, ಯಾರು ಮಾಡ್ತಾ ಇಲ್ವಲ್ಲ ಇವಾಗ. ಮಾಡ್ತಾರೆ. ಹುಣ್ಣಿಮೆ ವ್ಯವಸ್ಥೆ ಬಂದು ಜನ್ರೇಷನ್ ಚೇಂಜ್ ಆದಾಗೆಲ್ಲ ಭಕ್ತಿನೂ ಚೇಂಜ್ ಆಗೋಯ್ತೈತೆ. ಇಲ್ಲ, ಭಕ್ತಿ ಹಂಗೆ ಇದೆ, ಜನರು ಚೇಂಜ್ ಆಗ್ತಿದ್ದಾರೆ. ಅಂದರೆ ಮುಂಚೆ ಎಲ್ಲ ಅಲ್ಲಿ ತಣ್ಣೀರು ಸ್ನಾನ ಮಾಡಿ ಉಳಿಸೇವೆ ಮಾಡ್ಕೊಂಡು ಆಮೇಲೆ ಹೌದು, ಈಗಲೂ ಮಾಡ್ತಾರೆ. ದರ್ಶನಕ್ಕೆ ಬನ್ನಿ, ಅವಾಗ ಹಂಗಿತ್ತು. ಸೊ ಇವಾಗ ಎಲ್ಲ ಚೇಂಜ್ ಆಗೋಯ್ತು. ಸರಿ ಆಯಿತು, ಏನು ಬೇಡ್ಕೊಂಡಪ್ಪ? ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಂಡೆ. ಇವೆಲ್ಲ ಬೇಡ, ಏನು ಬೇಡ್ಕೊಂಡು ಹೇಳು. ನೆಕ್ಸ್ಟ್ ಸರ್ ಮದುವೆಯಲ್ಲಿ ಅಂತ ಬೇಡ್ಕೊಂಡೆ. ನೀನೇನು ಬೇಡ್ಕಂದ? ನಾನು ಈ ವರ್ಷ ಒಳ್ಳೆ ಬಿಸ್ನೆಸ್ ಆಗಿ ಒಳ್ಳೆ ಸಂಪಾದನೆ ಮಾಡಿ ಒಂದು ಹುಡುಗಿ ಸಿಗ್ಬೇಕು ಅಂತ ಬೇಡ್ಕೊಂಡಿದ್ದೆ. ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ. ಏನು ಬಿಸ್ನೆಸ್ ಅಪ್ಪ? ನಮ್ದು ಹಸು ಬಿಸ್ನೆಸ್ ಇದೆ ಕಣ. ನಮ್ದು ಹಾಂ, ಹಸು ಕೌ ಬಿಸ್ನೆಸ್. ಈ ಸರಿ ಚೆನ್ನಾಗಿ ರಿಚ್ ಆಗ್ಬಿಡೋಣ ಆಗಬೇಕು ಅನ್ಕೊಂಡಿದ್ದೀನಿ. 2025ಕ್ಕೆ ನಂಜುಂಡೇಶ್ವರ ನನಗೆ ಆ ಥರ ನೆಮ್ಮದಿನ ಕೊಡಲಿ. ತುಂಬ ಲ್ಯಾಗ್ ಆಗುತ್ತೆ ಇದು, ಆಗಲಿ. ತುಂಬ ಲ್ಯಾಗ್ ಆಗುತ್ತೆ. ನಿನಗೆ ನನಗೇನು ಲ್ಯಾಗ್ ಆಗಲ್ಲ. ಸಿಕ್ಕಿದ್ರೆ ಸಾಕಾ? ಸಾಕು. ಅವ್ನಿಗೆ ಹುಡುಗಿ ಬೇಕು, ಯಾಕೆಂದ್ರೆ ಅವ್ರ ಮನೆಗೆ ಒಂದು ಹುಡುಗಿ ಅವಶ್ಯಕತೆ ಇದೆ ಇವಾಗ. ಹಂಗಾಗಿ ಅವ್ರ ಮನೆಗೆ ಅಂತಲ್ಲ, ಇಲ್ಲ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಇಲ್ಲ ಮನೆಗೂ ಬೇಕು. ಒಳ್ಳೆ ಸಂಪ್ರದಾಯ ಅಂತ ಹುಡುಗಿನ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಒಳ್ಳೆ ಸಂಪ್ರದಾಯ ಅಂತ ಹುಡುಗಿನ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಸಂಪ್ರದಾಯಸ್ಥ ಹುಡುಗಿ. ಅಲ್ಲ, ಟಾಪಿಕ್ ನಂದೇ ಜಾಸ್ತಿ ಆಯ್ತಿದೆ. ಇರ್ಲಿ, ನಿಂದೆ ಬರೀ ಇರ್ಲಿ. ಈಗ ನಂದೇ ಟಾಪಿಕ್ ಹೈಲೈಟ್ ಸೊ ಇವಾಗ ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ.
ಇವ್ರ ಮನೇಲಿ ಇವನ್ಗೆ ಜಾಸ್ತಿ ಈಗ ಬೇಗ ಹುಡುಗಿ ನೋಡಿ ಮದುವೆ ಮಾಡ್ಬೇಕು ಅಂತ ಮಾಡ್ತಾವ್ರೆ. ನಾವ್ ಹೇಳ್ತಾ ಇರೋದು ಅಷ್ಟೇ. ನಮ್ಮ ಹತ್ರ ಓಡ್ಬಿಡ್ತಾನೆ ಬಿಸ್ನೆಸ್ಸು ಅಂತ. ಸೊ ಮೇನ್ ಕೇಳ್ಕೊಂಡಿರೋದೇ ಹುಡುಗಿದು. ಇಲ್ಲ ಸೀರಿಯಸ್ ಆಗಿ ಹೇಳ್ತೀನಿ. ಅಲ್ವಾ? ನಾನಂತೂ ಈ ವರ್ಷ ಒಳ್ಳೆ ಬಿಸ್ನೆಸ್ ಆಗಬೇಕು, ಆರಾಮಾಗಿ ಈ ವರ್ಷ ಮದುವೆ ಆಗಬೇಕು. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ನಾವು ವರ್ಷ ಅನ್ಕೋತಾನೆ ಇದೀವಿ. 2025 ಮದುವೆ ಆಗ್ತೀರಾ ನೀವು? ಗ್ಯಾರಂಟಿ ಐತೀನಿ. ಅಲ್ಲ ನಾವು ವರ್ಷ ಅನ್ಕೋತಾ ಇದ್ದೀವಿ, ವರ್ಷ ಬಂತು, ಈ ವರ್ಷನಾದರೂ ಸೆಟ್ಲ್ ಆಗಬೇಕು, ಸಂಪಾದನೆ ಮಾಡ್ಬೇಕು, ದಬಾಕ್ ಕೊಡ್ಬೇಕು, ಮಾಡಾಕೊಡ್ಬೇಕು ಅಂತ ಹಿಂಗೆ ಹೇಳ್ತಾ ಇದ್ದೀವಿ. ಆದ್ರೆ ಉದ್ಧಾರ ಆಗೋ ಕೆಲಸ ಏನೂ ಮಾಡ್ತಾ ಇಲ್ಲ. ಕ್ಯಾಲೆಂಡರ್ ಮಾತ್ರ ಚೇಂಜ್ ಐತಿ ಕಣ. ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳ್ಬೇಡ. ಕ್ಯಾಲೆಂಡರ್ಗಳು ತಿಂಗಳ ಚೇಂಜ್ ಆಯ್ತವೆ. ಆದರೆ ನಾವು ಆಡಿದ ಮಾತುಗಳು ಮಾತ್ರ ಹಂಗೆ ಉಳ್ಕೊಂಡವೆ ಹೊರತು ಯಾವುದು ಚೇಂಜ್ ಆಯ್ತಲ್ಲ. ದುಡ್ಡು ಮಾಡೋಕ್ಕಾಗ್ತಾಯಿಲ್ಲ. ಈಗ 2025 ಬಂತು, ಇವಾಗಲೂ ಹೇಳ್ತಾ ಇದೀವಿ ಸೆಟ್ಲ್ ಆಗಬೇಕು ಈ ವರ್ಷ ಅಂತ. ಅದು 2026 ಬಂದಾಗ ಈ ವರ್ಷ ಸೆಟ್ಲ್ ಆಗಬೇಕು ಅಂತ ಹೇಳ್ತೀವಿ. ನಮ್ಮ ಹುಡುಗರ ಲೈಫೆಲ್ಲ ಬರೀ ಇದೇ ಆಯಿತು. ಸ್ವಲ್ಪ ಕಂಟಿನ್ಯೂಸ್ಕೊಳ್ತೀರಿ. ನಾವು ಆಶ್ವಾಸನೆ ಕೊಡ್ತಾ ಇದೀವಿ. ಅದೇ ಬೇಗ ದುಡ್ಡು ಮಾಡಬೇಕು, ಇಲ್ಲ ರಾಜಕೀಯಕ್ಕೆ ಹೋಗ್ಬೇಕು, ಇಲ್ಲ ಸಿನಿಮಾಗೆ ಹೋಗ್ಬೇಕು ಅಷ್ಟೇ. ಚೆನ್ನಾಗಿ ಬರಲ್ಲ ನೀನು ಚೆನ್ನಾಗಿ ಬರಲಿ ಅಂತ ಮಾಡ್ತಾ ಇಲ್ಲ. ಸೊ ಇವಾಗ ದರ್ಶನ ಎಲ್ಲ ಮುಗೀತು. ಮಂಡ್ಯ ಮಗ ಜೇಬಲ್ 500 ರೂಪಾಯಿ ನೋಟಿದ್ರೆ ಒಂದು ಒಳ್ಳೆ ಯಾಕೆ ಹೇಳೋ ಚೇಂಜ್ ಇಲ್ಲ ಅನ್ಬಿಟ್ಟು ಏನೇ ಕೇಳಿದ್ರು ಚೇಂಜ್ ಇಲ್ಲ ಅಂದ್ಬಿಟ್ಟು ಜೇಬಳ ಇಕ್ಕೊಬಿಡೋಲ್ಲ. ಬರೀ ಇಂಥದೆಯಾ. ಆದ್ರೆ ಇಷ್ಟು ಬೇಗ ಹೋಯ್ತಾ ಇರೋದು ಏನೋ ಒಂಥರ ಬೇಜಾರು ಮಗ. ನನಗೇನು ಊಟ ನಾನು ತಿಂಡಿ ಮಾಡ್ಬೇಕು ಫಸ್ಟ್. ಬರೀ ತಿನ್ನದ್ದೇ ನೋಡು. ಒಳ್ಳೆ ಮನ್ಸಲ್ಲಿ ಸಮಯ ತಿನ್ಬೇಕು, ಚೆನ್ನಾಗಿ ದುಡಿಬೇಕು, ಚೆನ್ನಾಗಿ ನಿದ್ದೆ ಮಾಡ್ಬೇಕು. ದರ್ಶನ ಮಾಡಿದೀವಿ, ಆರಾಮ್ ಮನೆಗೆ ಹೋಗೋಣ ಅನ್ನೋದಿಲ್ಲ. ಬರೀ ತಿನ್ನೋದೇ, ಬರೀ ಒಂದ್ ಮಾಂಕ್ರಿ ಜೀವನ ಮಾಡೋದೇ ಏನ್ ಕೇಳಿ ನೀವು. ತಿನ್ನಕ್ಕೆ ಅಂತಾನೆ ಜೀವನ ಮಾಡ್ಬಾರ್ದಕ್ಕಲ್ಲ, ಜೀವನಕ್ಕೋಸ್ಕರ ತಿನ್ಬೇಕು, ತಿನ್ಲೇಬೇಕಲ್ಲ. ದುಡ್ಬಿಟ್ಟು ಅದನ್ನೇ ಹೇಳ್ತಾ ಇರೋದು. ನೀನ್ ದುಡಿಯೋದೇ ಹಂಗಾರೆ ತಿನ್ನಕ. ಹೌದು ನೋಡಿ ಇಂಥವ್ರು ನಾನು ಅವಾಗಲೇ ಹೇಳದ್ನಲ್ಲ, ಎಲ್ಲಾ ಗ್ರೂಪಲ್ಲಿ ಇರ್ತಾನಲ್ಲ ಅಂತನೊಬ್ಬ ಇರ್ತಾನೆ ಅಂತ. ಇದಕ್ಕೆ ನಾವ್ ಹೇಳೋದು ಇಂಥವ್ ನಮ್ ಜೊತೆ ಆಸ್ತಿ ಮಾಡಕ್ಕಾಗಲ್ಲ, ತಿನ್ನಕ್ಕೆ ಅಂತಾನೆ ಜೀವನ ಮಾಡ್ತಾವನಂತೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೊ ತಿಂಡಿಗೆ ನಿಲ್ಸಿದೀವಿ, ಪಂಚವಟಿ ಹೋಟ್ಲು. ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಬಿಸಿ ಇಡ್ಲಿ ಹಾಗೆ ಬರ್ತೈತೆ. ನಮ್ದು ಪಲಾವು. ಅದು 155 ಅಂತ ಆಮೇಲೆ ಅಂತ ಹೇಳಿದ್ದು. ಅಲ್ಲ ಟೀನಾ ಕಾಫಿನಾ? ಕಾಫಿ. ನಿಂಗೆ ಕಾಫಿ ಹೋಗ್ತಂದ್ಬಿಡು ಕೂಡ. ಥ್ಯಾಂಕ್ ಯು. ಕಾಫಿ ಶಿವ ತಾಳ ರಂಜಿ ಲವ್ ಅವನ ಕೇಳ ತರ್ಸೋದಲ್ಲ ಕೊನೆಗೂ. ಸೊ ಇವಾಗ ತಿಂಡಿ ತಿನ್ಕೊಂಡು ಮತ್ತೆ ಮಂಡ್ಯ ಕಡೆ ಹೊರಟಿದ್ದೀವಿ. ಹಿಂಗಿತ್ತು ಮಗ ತಿಂಡಿ? ತುಂಬ ಚೆನ್ನಾಗಿತ್ತು. ನಿಂದು? ಸೂಪರ್ ಇತ್ತು. ಸೊ ನಾನು ಪಲಾವ್ ತಿಂದೆ, ಸೂಪರ್ ಆಗಿತ್ತು. ಸಾಂಬಾರ್ ತಿಂದ್ವು ಅವಡೆ. ಸೊ ಇಡ್ಲಿ ಮೈಸೂರು ಕಡೆ ಬಂದ್ರೆ ಬಳ್ಳಾರಿ ಕಾಫಿ. ಸೊ ನೀವು ಯಾರಾದರೂ ಮೈಸೂರು ಕಡೆ ಬಂತು ಅಂದರೆ ಒಳ್ಳೆ ಹೋಟ್ಲ್ ಹುಡುಕ್ತಾ ಇದ್ದೀರಾ ಅಂದರೆ ವೆಜ್ಜಲ್ಲಿ ಪಂಚವಟಿ ಹೋಟ್ಲಿಗೆ ಹೋಗಿ, ಬಳ್ಳಾರಿ ಸರ್ಕಲ್ಲು, ಕಮ್ಮಿ ಬಜೆಟ್. ಸೊ ತಿಂಡಿ ಅಂತೂ ಸೂಪರ್ ಆಗಿದೆ, ಬಜೆಟ್ ಫ್ರೆಂಡ್ಲಿ. ನಮ್ಗೆ ಹೇಳ್ಬೇಕಂದ್ರೆ ಮಗ ಸೂಪರಾಗಿ ಕಾಣಿಸೈತೆ ನೋಡೋ ವ್ಯೂ. ಸೊ ಮೈಸೂರು ಎಕ್ಸಿಟ್ ಸಬರ್ ಬಸ್ ಸ್ಟಾಪ. ಸಬರ್ ಬಸ್ ಸ್ಟ್ಯಾಂಡ್, ಸಬರ್ ಅಲ್ವೇನಾ ಇದು? ಬಸ್ ಸ್ಟಾಪ್ ಇದು. ಸಬರ್ ಹತ್ರ ಬಂದ್ವಿ. ನಾವ್ ಹಿಂಗೆ ಬರ್ಬೋದಿತ್ತಲ್ಲ ಮಗ, ಸೀದಾ ಬಂದಿದ್ರು. ಕುದುರೆಗಳು ನೋಡಿ, ಕುದುರೆಗಳು ನೋಡಿ ಕಳ್ಳ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಸೊ ಟ್ರಿಪ್ಪು ಮುಗೀತು. ನಂಜನಗೂಡು ಕಾಸ್ಟ್ಯೂಮು ಚೇಂಜ್ ಆಯಿತು. ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಇವಾಗ ಗದ್ದೆ ಹತ್ರ ಬಂದಿದ್ದೀನಿ. ಇವಾಗ ಗದ್ದೆ ಹತ್ರ ಕೆಲಸ. ಸೊ ಎಳ್ನೀರು ಕುಯ್ಸಿದ್ದೆ, ಕಾಯಿ ಕೀಳ್ಸಿದ್ದೆ. ಇವಾಗ ಕಾಯೆಲ್ಲ ತಗೊಂಡು ಹೋಗ್ಬೇಕು. ಅಯ್ಯಪ್ಪ ಸಿಕ್ಕಾಪಟ್ಟೆ ಬಿಸಿಲು. ಅಪರೂಪ ಗದ್ದೆ ಹತ್ರ ಬಂದಿದ್ದೀನಿ ಇವಾಗ. ಈಗ ಮತ್ತೆ ಇಲ್ಲಿಂದ ಕೆಲಸ ಮುಗಿಸಿ ಮನೆ ಹತ್ರ ಹೋಗಿ, ಮನೆ ಹತ್ರ ಸ್ವಲ್ಪ ಕೆಲಸಗಳಿದ್ದಾವೆ
ಅದು ಮುಗಿಸ್ಬೇಕು. ಅಪರೂಪಕ್ಕೆ ಬಂದರೆ ನಮ್ದಿದೆ ಕತೆ. ಎಲ್ಲೇ ಹೋದ್ರೂ ಗದ್ದೆ ಹತ್ರ ಬರಲೇಬೇಕು. ನಮಗೆ ತಪ್ಪದೆ ಬರ್ತೀನಿ ಓಟ್ ಬತ್ತೀಯಾ ಟಾಟಾ ಎಲ್ಲೂ ನೋಡ್ದಂಗಿಲ್ಲ. ಓಟ್ ಬಾ ಅಷ್ಟೇ. ಪ್ಲೀಸ್